ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಅಭಿನಯ ಚಕ್ರವರ್ತಿ, ನಮ್ಮ ಕನ್ನಡದ ಪ್ರತಿಭಾವಂತ ನಟ, ಕನ್ನಡವನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿನಿಧಿಸುವಂತಹ ನಮ್ಮ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಅವರನ್ನು ಪ್ರೀತಿಸುವಂತಹ, ಅವರನ್ನು ಆರಾಧಿಸುವಂತಹ ಬಹಳಷ್ಟು ಜನ ಅಭಿಮಾನಿಗಳು ಅವರಿಗೋಸ್ಕರ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಸಂಭ್ರಮವನ್ನು ಪಡ್ತಾ ಅವರಿಗೆ ವಿಶೇಷವಾದಂತಹ ಗಿಫ್ಟ್ಗಳನ್ನು ಕೊಟ್ಟಿದ್ದುಂಟು. ಅದನ್ನು ನಾವು ನೋಡಿದ್ದೀವಿ. ಇವತ್ತು ನನ್ನ ಜೊತೆಗೆ ಒಬ್ಬ ವಿಶೇಷವಾದಂತಹ ಅಭಿಮಾನಿ ಇದ್ದಾರೆ. ಇವರು ನಮ್ಮ ಕರ್ನಾಟಕದ ಗಂಡು ಮೆಟ್ಟಿನ ನಾಡು ಅಂತಾನೆ ಪ್ರಸಿದ್ಧಿ ಪಡೆದಂತಹ ಚಿತ್ರದುರ್ಗದವರು ನಮ್ಮ ಜೊತೆಗಿದ್ದಾರೆ. ಬಸವರಾಜ್ ತೇಜಸ್ವಿ, ಥ್ಯಾಂಕ್ ಯು ಸೊ ಮಚ್. ಒಂದ್ಸಲಿ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಬಸವರಾಜ ತೇಜಸ್ವಿ ಅಂತೇಳಿ, ನಮ್ಮ ಸ್ವಂತ ಊರು ಚಿತ್ರದುರ್ಗ. ನಿಮ್ಮ ಪೆನ್ ನೇಮ್ ಏನು? ರಾಮಸೂರ್ಯ ಅಂತೇಳಿ ನನ್ನ ಪೆನ್ ನೇಮ್. ಓಕೆ. ಏನಂತಾರೆ, ಇವತ್ತು ಸುದೀಪ್ ಅವರು ತಮ್ಮ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ನಿನ್ನೆ ಸಂಜೆ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಆಯಿತು. ಅವರ ಮುಂದಿನ ಸಿನಿಮಾ ಕಿಚ್ಚ 47 ಮಾರ್ಕ್, ಅದ್ರದ್ದು ಅಪ್ಡೇಟ್ ಕೂಡ ಸಿಕ್ಕಿದೆ. ಬಟ್ ಇವರ ಒಂದು ವಿಶೇಷತೆ ಅಂದರೆ, ಇವರು ಅಭಿಮಾನಿಯಾಗಿ ಒಂದಷ್ಟು ಬರ್ಕೊಂಬಂದಿಯಾರಂತೆ. ನಾನಂದೆ ಅದನ್ನು ಫುಲ್ ಫ್ಲೆಜ್ ಒಂದೇ ಸರ್ ಹೇಳ್ತೀರಾ ಹೆಂಗೆ ಅಂತ. ಸರ್, ಅಕ್ಷರಗಳು ಮಿಸ್ ಆಗಬಾರ್ದು ಅಂತ ಅದನ್ನು ಓದಿ ಹೇಳ್ತಿದ್ದಾರೆ. ಸರ್, ಇದು ಕಿಚ್ಚ ಸುದೀಪ್ ಅವರಿಗೋಸ್ಕರ ಅವರ ಅಭಿಮಾನಿ ಬರೆದಿರುವಂತಹ ಓದುವಂಥ ಮಾತು. ಎಸ್ ಸರ್, ಶುರು ಮಾಡಿ ಸರ್. ನೋಡ್ಕೊಂಡು ಶುರು ಮಾಡಿ. ಕನ್ನಡ ಕಸ್ತೂರಿ, ಗಂಧದ ಬೀಡಿನ, ಮಲ್ಲಿಗೆಯ ನಾಡಿನ ನನ್ನ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳು. ಸೂಪರ್, ಸ್ಟಾರ್ಟ್ ಮಾಡಿ ಸರ್. ಎಸ್ ಸರ್. ಎಸ್. ಕನ್ನಡ ಕಸ್ತೂರಿ, ಶ್ರೀಗಂಧದ ಬೀಡು, ಮಲ್ಲಿಗೆಯ ನಾಡಿನ ಕನ್ನಡ ಚಿತ್ರರಂಗಕ್ಕೆ ಕಲಾ ಸರಸ್ವತಿಯನ್ನು ಆರಾಧಿಸುತ್ತಾ ತಾಯವ್ವ ಎಂದು ತೊದಲು ನುಡಿಯಿಂದ ಸುದೀಪ ಎನ್ನುವ ಹಣತೆ ಹಚ್ಚಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ತನ್ನ ಮನಸ್ಸಿನಲ್ಲಿರುವ ನಟನಾಗುವ ಮಹದಾಸೆಯನ್ನು ಪ್ರತ್ಯರ್ಥ ಮಾಡಿಕೊಂಡು ಸುಮನೋಹರ ಅಭಿನಯದಿಂದ ಚಿತ್ರರಂಗದ ಚೊಚ್ಚಲ ನಾಯಕನಾಗಿ ಮೃದುವಾದ ಮನಸ್ಸಿನಿಂದ ಸ್ಪರ್ಶ ನೀಡುತ್ತಾ ಕುಲಕೋಟಿ ಕನ್ನಡಿಗರ ಕಾಲೇಜ್ ಹೀರೋ ಆಗಿ ಅಭಿನಯದಲ್ಲಿ ಮುಂದೊಂದು ದಿನ ಚಕ್ರವರ್ತಿಯಾಗಿ ಸಾಮ್ರಾಜ್ಯ ಕಟ್ಟುವೆ ಎಂದು ಉಚ್ಚ ಚಿತ್ರದಲ್ಲಿ ಪ್ರಬುದ್ಧ ನಟನೆ ತೋರಿಸಿ ಗೆದ್ದು ಕುಟುಂಬದ ಜನಪ್ರಿಯರಿಗೆ ತನ್ನ ವಾಲಿವದೆಯನ್ನು ತೋರಿಸಿ ಕಾಲೇಜು ಹುಡುಗಿಯರ ಹೃದಯದಲ್ಲಿ ತಂಪಾದ ಚಂದ್ರನಂತೆ ಚೆಂದು ಆಗಿ ತಂಪು ನೀಡಿ ಮಾಸ್ ಪ್ರಿಯರಿಗೆ ಮೋಡಿ ಮಾಡಿ ದಮ್ಮಿದೆ ಎಂದು ಹೇಳುತ್ತಾ ನಂದಿಯ ಉಗ್ರ ಅವತಾರ ತಾಳಿ ಕೆಂಡದಂತೆ ಕಿಚ್ಚನ್ನು ಹಬ್ಬಿಸಿ ನಾನೊಬ್ಬ ಚಿತ್ರರಂಗದ ಪಾರ್ಥ ಎಂದು ತೋರಿಸಿ ಮತ್ತೊಮ್ಮೆ ಅಭಿನಯದ ಪರಾಕಾಷ್ಠೆಯ ಸ್ವಾತಿಮುತ್ತಿನ ಮಳೆಗರೆದು ತಾಯಿಗೆ ಪ್ರೀತಿಯ ಮಗನಾಗಿ ಆಟೋ ಓಡಿಸಿಕೊಂಡು ರಂಗ ಎಸಲ್ಸಿ ಓದುತ್ತಾ ನಮ್ಮೆಲ್ಲರ ಪ್ರೀತಿಯ ನಲ್ಲನಾಗಿ ಚಿತ್ರರಂಗದ ಮಹಾರಾಜನಾಗಿ ನಾನು ಹಳ್ಳಿಯಿಂದಲೂ ಬರುತ್ತೇನೆ ಎಂದು ಕಾಶಿ ಫ್ರಮ್ ವಿಲೇಜ್ ಎನ್ನುತ್ತಾ ಸೈ ಎನಿಸಿಕೊಂಡು ತಂಗಿಯಂದಿರ ಪ್ರೀತಿಯ ನಮ್ಮಣ್ಣನಾಗಿ ಎಲ್ಲ ವರ್ಗದ ಚಿತ್ರ ರಸಿಕರಿಗೆ ಮೈ ಆಟೋಗ್ರಾಫ್ ನೀಡುತ್ತಾ ತಿರುಪತಿಯಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ದರ್ಶನ ತೋರಿಸುತ್ತಾ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಗರ್ಜಿಸಿ ಶಾಂತಿ ನಿವಾಸದ ಸೌಗಂಧವನ್ನು ಕರುನಾಡಿನಲ್ಲೆಲ್ಲ ಹಬ್ಬಿಸಿ ಚಿಂತೆಗೆ ಗೋಲಿಮಾರ್ ಎಂದು ಹೇಳಿ ಗುಮ್ಮುವ ಗೂಳಿಯಾಗಿ ಗುಟರು ಹಾಕಿ ನೊಂದ ಮನಸ್ಸಿಗೆ ಮುದ ನೀಡುವ ಮುಸ್ಸಂಜೆ ಮಾತುಗಳನ್ನು ಹೇಳಿ ನಾವೆಲ್ಲರೂ ಒಂದೇ ತಾಯಿಯ ಕಾಮಣ್ಣನ ಮಕ್ಕಳು ಎಂದು ಬಾಲಿವುಡ್ನ ದಿಗ್ಗಜ ಅಮಿತಾಬ್ ಬಚ್ಚನ್ ಜೊತೆ ಫೂಂಕ್ ಚಿತ್ರದಲ್ಲಿ ನಮ್ಮೆಲ್ಲರನ್ನೂ ಭಯಪಡಿಸಿ ನಿಷ್ಠಾವಂತ ಪೊಲೀಸ್ ವೀರ ಮದಕರಿಯಾಗಿ ಅಬ್ಬರಿಸಿ ಬೊಬ್ಬಿರಿದು ಸಾಹಸ ಸಿಂಹರವರ ಜೊತೆ ಜಸ್ಟ್ ಮಾತಲ್ಲಿ ಮಾತಾಡಿ ಮನಸ್ಸುಗಳನ್ನು ಗೆದ್ದು ನಾನೊಬ್ಬ ಮಿಸ್ಟರ್ ತೀರ್ಥ ಎಂದು ಹೇಳುತ್ತಾ ಕಿಚ್ಚ ಹುಚ್ಚ ಎಂದು ಕೂಗಾಡಿ ಹೊರ ರಾಜ್ಯಗಳಲ್ಲಿಯೂ ರಕ್ತ ಚರಿತ್ರೆಯಲ್ಲಿ ಮಿಂದೆದ್ದು ಸೈ ಎನಿಸಿಕೊಂಡು ಮತ್ತೊಮ್ಮೆ ಕಾಕಿ ಬಟ್ಟೆಗೆ ಕದರ್ ತೋರುವ ಕೆಂಪೇಗೌಡನಾಗಿ ಆರ್ಭಟಿಸಿ ಗರ್ಜಿಸಿ ನಮ್ಮೆಲ್ಲರ ಪ್ರೀತಿಯ ವಿಷ್ಣುವರ್ಧನನಾಗಿ ಈಗ ಚಿತ್ರದಲ್ಲಿ ರಾಜಮೌಳಿಯ ನೆಚ್ಚಿನ ಅಭಿನಯ ನಟರಾಗಿ ನಮ್ಮೆಲ್ಲರ ಪ್ರೀತಿಯ ವರದ ನಾಯಕನಾಗಿ ಮನೆಯ ಮಂದಿ ಮನಸ್ಸುಗಳನ್ನು ಗೆದ್ದು ಕೋಪ ಬಂದಾಗ ಬಚ್ಚನ್ನ ಪರಾಕ್ರಮ ತೋರಿಸಿ ಕೋಟಿ ಕನ್ನಡಿಗರಿಗೆ ಎಲ್ಲಿಯೂ ಸಿಗದ ಅಪರೂಪದ ಮಾಣಿಕ್ಯವಾಗಿ ಪ್ರೀತಿಯ ರನ್ನನಾಗಿ ಬಾಹುಬಲಿಯಲ್ಲಿ ಖಡ್ಗಗಳನ್ನು ಜಳಪಿಸಿ ಗೆದ್ದು ಬೀಗಿ ಹುಲಿ ಎಂದು ಗಾಂಭೀರ್ಯ ಮಲಯಾಳಂನಲ್ಲಿ ತೋರಿಸಿ ಕನ್ನಡಿಗರ ಚಿತ್ರರಸಿಕರ ಕೋಟಿಗೊಬ್ಬನಾಗಿ ಮನಗೆದ್ದು ನಮ್ಮೆಲ್ಲರ ಆರಾಧ್ಯ ದೈವ ಮುಕುಂದ ಮುರಾರಿಯಾಗಿ ದೈವ ದರ್ಶನ ಮಾಡಿಸಿ ಭಕ್ತಿ ಪರವಶದಲ್ಲಿ ಮುಳುಗುವಂತೆ ಮಾಡಿ ಹೆಬ್ಬುಲಿಯ ಗರ್ಜನೆಯನ್ನು ದೇಶದ ಗಡಿಯ ತುಂಬೆಲ್ಲ ಹರಡಿ ರೆಬಲ್ ಸ್ಟಾರ್ ಜೊತೆ ಸೇರಿಕೊಂಡು ಅಂಬಿ ನಿನ್ಗೆ ವಯಸ್ಸಾಯ್ತೋ ಎಂದು ಹೇಳುತ್ತಾ ನನ್ನ ಕೆಣಕಿದ್ರೆ ನಾನೊಬ್ಬ ವಿಲನ್ ಎಂದು ತೋರಿಸಿಕೊಟ್ಟು ಪ್ರೀತಿಯ ಪೈಲ್ವಾನನಾಗಿ ಅಖಾಡದಲ್ಲಿ ತೊಡೆ ತಟ್ಟಿ ಜಟ್ಟಿಗಳ ಜೊತೆ ಕುಸ್ತಿ ಮಾಡಿ ಸ್ನೇಹಕ್ಕೋಸ್ಕರ ಸೈರಾ ನರಸಿಂಹರೆಡ್ಡಿಯ ಐತಿಹಾಸಿಕ ಚಿತ್ರದ ಪಾಲುದಾರನಾಗಿ ಮುಂಬೈನಲ್ಲಿ ಸಲ್ಮಾನ್ ಖಾನ್ ರವರ ಜೊತೆ ದಬಾಂಗ್ ಎಂದು ಒಡೆದಾಡಿಕೊಂಡು ಬಂದು ಮಗದೊಮ್ಮೆ ನಾನೊಬ್ಬ ಕೋಟಿಯಲ್ಲಿ ಒಬ್ಬನೇ ಎನ್ನುತ್ತಾ ಪತ್ತೇದಾರಿಯ ವಿಕ್ರಾಂತ್ ರೋಣನ ಅವತಾರದಲ್ಲಿ ಭಾರತೀಯ ಚಿತ್ರರಂಗದ ಸಿನಿ ರಸಿಕರ ಎಲ್ಲ ಹೃದಯಗಳನ್ನು ಕಬ್ಜಾ ಮಾಡಿ ಮ್ಯಾಕ್ಸ್ ನಲ್ಲಿ ನಮ್ಮೆಲ್ಲರನ್ನು ಮೋಡಿ ಮಾಡಿ ಬಿಲ್ಲರಂಗ ಭಾಷನಾಗಿ ನಮ್ಮ ಮುಂದೆ
ಕನ್ನಡ ಚಿತ್ರರಂಗದ ಚಾಣಕ್ಯ, ಸುರದ್ರೂಪಿ, ಜ್ಞಾನ ಸಂಪನ್ನ, ಸಹಾಯ ರಕ್ಷಕ, ಕ್ರಿಕೆಟಿಗ, ಕಾರುಣ್ಯಮೂರ್ತಿ, ನಟನೆ, ನಿರೂಪಣೆ, ಸಂಗೀತ, ಗಾಯಕ, ನಿರ್ದೇಶನ, ನಿರ್ಮಾಪಕ, ಹೀಗೆ ಚಿತ್ರರಂಗದ ತಂತ್ರಜ್ಞಾನದ ಸಕಲ ಕಲಾವಲ್ಲಭ. ಆಡುಮುಟ್ಟದ ಸೊಪ್ಪಿಲ್ಲ, ಇವರಿಗೆ ತಿಳಿಯದ ವಿಷಯವಿಲ್ಲ. ಆಟಿಟ್ಯೂಡ್ನಲ್ಲಿ ಅಗ್ರಜ, ಆಂಗ್ರಿ ಯಂಗ್ ಮ್ಯಾನ್, ಅಭಿನಯ ಚಕ್ರವರ್ತಿ, ಕರುನಾಡ ಕೆಚ್ಚದೆಯ ಕಿಚ್ಚ, ಕುಲಕೋಟಿ ಕನ್ನಡಿಗರಿಗೆ ಪ್ರೀತಿಯ ಪರಮಾನ್ನ ಉಣಬಡಿಸಿದ ಪಾಳೆಗಾರ, ಸಿಂಹಗರ್ಜನೆ, ಗಂಡದೆಯ, ಗಟ್ಟಿ ಧ್ವನಿಯ ದಿಟ್ಟ ನಾಯಕ, ಕರುನಾಡಿನ ದೀಪ, ಬಾದ್ಶಾ ಈ ಸುದೀಪ್ ಸರ್. ಇಲ್ಲಿ ಎಂಡಿಂಗ್ ತುಂಬಾ ಚೆನ್ನಾಗಿದೆ. ಕರುನಾಡಿನ ದೀಪ ಬಾದ್ಶಾ, ಈ ಸುದೀಪ, ಈಗ ಮಾರ್ಕ್. ಎಸ್ ಸರ್. ನಿನ್ನೆ ಅವರ ಮಾರ್ಕ್ ಸಿನಿಮಾ ಅನೌನ್ಸ್ ಆಗಿದೆ. ನನಗೆ ಪರ್ಸ್ನಲಿ ಖುಷಿಯಾಗಿದ್ದು, ಒಬ್ಬ ಅಭಿಮಾನಿಯಾಗಿ ಯೂಶುವಲಿ ಅಂದರೆ ಅವರ ಫೋಟೋಗಳನ್ನು, ಅಚ್ಚೆಗಳನ್ನು ಹಾಕಿಸ್ಕೊಂಡು ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದು ನೋಡಿದ್ದೀನಿ. ಬಟ್ ಅಕ್ಷರಗಳ ರೂಪದಲ್ಲಿ ತಾಯವ್ವ ಸಿನಿಮಾದಿಂದ ಇಲ್ಲಿಯ ತನಕನೂ ಅವ್ರು ಮಾಡೋಂಥ ಎಲ್ಲ ಸಿನಿಮಾಗಳ ಬಗ್ಗೆನೂ ನೀವು ಅದಕ್ಕೊಂದು ಲಿಂಕ್ ಕೊಟ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದೀರಿ. ನಿಮ್ಮಲ್ಲಿರುವಂತಹ ಶಾರದೆ ಶಾಶ್ವತವಾಗಿರಲಿ. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸುದೀಪ್ ಸರ್, ನಿಮ್ಮನ್ನ ನಾನು ಫಸ್ಟ್ ನೋಡಿದ್ದು 2005ನೇ ಇಸ್ವಿಯಲ್ಲಿ ಗೌರಿಬಿದ್ನೂರಲ್ಲಿ. ಕನ್ನಡ ಪರ ಸಂಘಟನೆಗಳು ನಿಮ್ಮನ್ನ ಫಂಕ್ಷನ್ಗೆ ಕರೆದಿದ್ವು. ನೀವು ತಿರುಪತಿ ಶೂಟಿಂಗ್ ಹೋಗ್ತಾ ಇದ್ರಿ, ತುಂಬಾ ಹತ್ತಿರದಲ್ಲಿದ್ರಿ. ಅವಾಗ ನಿಮ್ಮನ್ನ ಮಾತಾಡ್ಸಕ್ ಆಗ್ಲಿಲ್ಲ. ಒಂದ್ 2-3 ಸರಿ ನಿಮ್ಮನ್ನ ನಾವು ಮಾತಾಡಿಸ್ಬೇಕು ಅಂತ ಟ್ರೈ ಮಾಡಿದ್ವಿ. ನೀವು ಸಿಗೋದಿಲ್ಲ, ಪಾಪ ದೊಡ್ಡ ಸ್ಥಾನದಲ್ಲಿದ್ರ. ಸೊ ಹಾಗಾಗಿ ಇದ್ರ ಮೂಲಕ ನಿಮ್ಮನ್ನ ಭೇಟಿ ಮಾಡಿ ಹೃದಯದಿಂದ ನಿಮ್ಮ ಬರ್ತ್ಡೇಗೆ ವಿಶಸ್ನ ತಿಳಿಸ್ಬೇಕು ಅನ್ನೋದು ನನ್ನ ಮನದಾಳದ ಅಭಿಲಾಷೆ. ಸೊ ಆದ ಕಾರಣ ಒಂದು ಅವಕಾಶ ಮಾಡ್ಕೊಡಿ. ಹೆಂಗತ್ತ ವಿಷಯ, ದೊಡ್ಡ ಸ್ಥಾನದಲ್ಲಿ ಇದೀರಿ ಅಂತಂದ್ರಲ್ಲ, ಅವರನ್ನ ದೊಡ್ಡ ಸ್ಥಾನದಲ್ಲಿ ಕೂರಿಸಿದಂತವ್ರು ನಿಮ್ಮಂತ ಎಲ್ಲ ಅಭಿಮಾನಿಗಳು. ಅವ್ರು ಹೇಳಿದ್ರು, ನಮ್ಮ ಅಭಿಮಾನಿಗಳು ಕೊಡುವಂತಹ ಪ್ರೀತಿ, ಆ ಗೌರವ, ಆ ಒಂದು ಸ್ಥಾನದಿಂದ ನಾವೆಲ್ಲ ನಟರು ಮೇಲ್ಕ್ ಹೋಗ್ತೀವಿ ಅಂತ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷದ ಹುಟ್ಟು ಹಬ್ಬ ಆಗಿರ್ಬೋದು, ಅದ್ರ ಮಧ್ಯೆ ಎಲ್ಲರೂ ಅವಕಾಶಗಳಿದ್ರೆ ಖಂಡಿತ ನಿಮ್ಗೆ ಸುದೀಪ್ ಸರ್ ಡೈರೆಕ್ಟ್ ಆಗಿ ಸಿಗ್ಲಿ. ನೀವ್ರಿಗೊಂದು ಶೇಕ್ ಹ್ಯಾಂಡ್ ಮಾಡಿ ಅಲ್ವಾ? ಆಕ್ಚುಲಿ ಇದು ಬರೆಯೋದಕ್ಕೆ ಏನ್ ಕಾರಣ ಬಸವರಾಜ್? ಇದು ಬರೆಯೋದಕ್ಕೆ ಸುದೀಪ್ ಸರ್ ಅವರ ವ್ಯಕ್ತಿತ್ವ ಇರ್ಬೋದು, ಅವರ ಒಂದು ಎಲ್ಲಾರನ್ನೂ ಪ್ರೀತಿಸುವಂತಹ ಗುಣ ಇರ್ಬೋದು. ಸೊ ಎಲ್ಲಾರನ್ನೂ ಒಂದು ಜೊತೆಗೆ ಕರ್ಕೊಂಡು ಹೋಗುವಂತಹ ಒಂದು ಒಳ್ಳೆ ಮನಸ್ಥಿತಿ ಇರ್ಬೋದು ಅವ್ರದ್ದು. ಬಾದ್ಶಾ ಅಂತಂದ್ರೆ ಪ್ರೀತಿಯ ರನ್ನ ಮಾಣಿಕ್ಯ ಅಂತೆಲ್ಲ ನಾವು ಕರಿತೀವಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಆಮೇಲಾಗಿ ಈ ತರದ ಬರವಣಿಗೆ ನಿರಂತರವಾಗಿರ್ಲಿ. ಯಾವ ರೀತಿಯಾಗಿ ಸುದೀಪ್ ಅವ್ರ ಬಗ್ಗೆ ಬರೆದ್ರಲ್ಲ, ಅದೇ ರೀತಿ ಕನ್ನಡದ ಎಲ್ಲ ಕಲಾವಿದರ ಬಗ್ಗೆನೂ ನಿಮ್ಮಿಂದ ಅಕ್ಷರ ರೂಪದಲ್ಲಿ ಆಚೆ ಬರಲಿ. ಇದನ್ನ ಎಲ್ಲ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ಲಿ. ಕಿಚ್ಚ ಸುದೀಪ್ ಅವರಿಂದ ಶುರುವಾದಂತಹ ಈ ಒಂದು ರೈಟಿಂಗ್ ಜರ್ನಿ ಬಹಳಷ್ಟು ಸ್ಟಾರ್ಗಳಿಗೂ ಇದು ಅಪ್ಲಿಕೇಬಲ್ ಆಗಲಿ ಅಂತ ತುಂಬಾ ಒಳ್ಳೆ ಮನಸ್ಸಿನಿಂದ ನಾನು ನಮ್ಮ ಕನ್ನಡದ ಅಭಿಮಾನಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್. ನಿಮ್ಗೆ ಖಂಡಿತ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಎಲ್ಲವೂ ಧನ್ಯವಾದಗಳು. ಮನೆ ಅಭಿಮಾನಿಗಳು ಈ ತರದ ಪ್ರತಿಭೆಯನ್ನ ನೋಡಿ ಅವ್ರು ಬರೆದಂತಹ ಒಂದು ಅಕ್ಷರ ರೂಪದ ಒಂದು ಅರ್ಪಣೆಯನ್ನ ನೀವು ಸುದೀಪ್ ಅವರಿಗೆ ತಲುಪಿಸೋಣ. ಇದು ಸುದ್ದಿ ಮನೆಯ ವಿಶೇಷವಾದ ಕಾರ್ಯಕ್ರಮ ವಿತ್ ಸುದೀಪ್ ಅವರ ಅಭಿಮಾನಿ ಬಸವರಾಜ್ ತೇಜಸ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುದೀಪ್ ಸರ್.